ಕೋಪದ ಹಗೆತನದ ಕೂಪಕ್ಕೆ ಬೀಳಬೇಡ ಓ ಮನುಜ. ಕೋಪ ಬಿರುಗಾಳಿ ಇದ್ದ ಹಾಗೆ, ಸ್ವಲ್ಪ ಸಮಯದ ನಂತರ ತಣ್ಣಗಾದರೂ ರೆಂಬೆ ಕೊಂಬೆಗಳು ಹಾಳಾಗಿರುತ್ತವೆ. ಸಂಬಂಧಗಳು ಹಾಗೆ. ಕೋಪ ಅನ್ನೋದು ಕಾಡ್ಗಿಚ್ಚಿನಂತೆ. ಅತಿಯಾದ ಕೋಪ ಏರಿಸುತ್ತೆ ನಿಮ್ಮ ಮನದ ತಾಪ. ಅದರಿಂದ ಮುಂದೆ ನಿಮಗಾಗದಿರಲಿ ಪಶ್ಚಾತ್ತಾಪ. ನಿಮ್ಮಲ್ಲಿರುವ ಅನಗತ್ಯವಾದ ಕೋಪ ನಿಮ್ಮ ವ್ಯಕ್ತಿತ್ವದ ದುರ್ಬಲತೆಯನ್ನು ಪ್ರದರ್ಶಿಸುತ್ತದೆ. ಬೂದಿಯೊಳಗಿನ ಬೆಂಕಿ ಕೆಂಡವು ಒಳಗಿಂದೊಳಗೆ ಸುಡುತ್ತಿರುತ್ತದೆ. ಹಾಗೆಯೇ ನಮ್ಮ ಮನದೊಳಗಿನ ಕೋಪ ದುಗುಡ ನಮ್ಮ ಹೃದಯವನ್ನೇ ಸುಟ್ಟು ಬಿಡುವುದು ಖಂಡಿತ. ನಮ್ಮವರ ಮೇಲೆ ನಾವೇ ಸಿಟ್ಟು ಮಾಡಿಕೊಂಡ್ರೆ ಹಾಳಾಗೋದು ನಮ್ಮ ನೆಮ್ಮದಿನೇ. ತಪ್ಪಿದ್ದರೆ ನೇರ ಕಾರ ಮಾತುಗಳಾಡಿ, ಆದರೆ ವಿವೇಚನೆ, ತಾಳ್ಮೆ, ಸಂಯಮ ಕಳೆದುಕೊಳ್ಳಬೇಡಿ. ಕೋಪ ಎಲ್ಲ ಸಮಯದಲ್ಲೂ ಒಳ್ಳೆಯದಲ್ಲ. ಕೋಪದ ಕೈಗೆ ನಿಮ್ಮ ಬುದ್ಧಿಯನ್ನು ಕೊಟ್ಟು ಕೋತಿಗಳಾಗಬೇಡಿ. ಕೋಪ ಬಂದಾಗ ಕಿರುಚಾಡಲು ಹೆಚ್ಚು ಶಕ್ತಿ ಬೇಡ. ಕೋಪ ಬಂದಾಗ ಶಾಂತವಾಗಿರಲು ಹೆಚ್ಚು ಶಕ್ತಿ ಬೇಕು. ಕೋಪ ಇದ್ದವನಿಗೆ ಬೇರೆ ಶತ್ರುವೇ ಬೇಡ. ಜ್ಞಾನವುಳ್ಳವನಿಗೆ ಬೇರೆ ಸಂಪತ್ತು ಬೇಡ. ಕರುಣೆ ಉಳ್ಳವನಿಗೆ ಮತ್ಯಾವ ರಕ್ಷಣೆಯೂ ಬೇಡ. ಬುದ್ಧನಿಗೆ ಒಮ್ಮೆ ಒಬ್ಬ ಹುಡುಗ ಕೇಳಿದ, ನೀವು ಧ್ಯಾನದಿಂದ ಏನನ್ನು ಗಳಿಸಿದ್ದೀರಾ ಎಂದು. ಬುದ್ಧ ಹೇಳ್ತಾರೆ, ನಾನು ಗಳಿಸಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು. ಏನನ್ನು ಕಳೆದುಕೊಂಡಿರಿ ಎಂದು ಹುಡುಗ ಕೇಳಿದಾಗ ಬುದ್ಧ ಹೇಳ್ತಾರೆ, ಕೋಪ, ಭಯ, ದುರಾಸೆ ಮತ್ತು ಅಹಂಕಾರ ಎಂದು. ನನ್ನ ಸಲಹೆ ಏನಂದ್ರೆ, ನೀವು ಕೋಪಗೊಂಡಾಗ ಯಾವತ್ತೂ ಉತ್ತರಿಸಬೇಡಿ. ನೀವು ಸಂತೋಷವಾಗಿ ಇರುವಾಗ ಯಾವತ್ತೂ ಯಾರಿಗೂ ಯಾವುದರ ಭರವಸೆಯನ್ನು ಕೊಡಬೇಡಿ. ಹಾಗೂ ದುಃಖದಲ್ಲಿರುವಾಗ ಯಾವುದೇ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳಬೇಡಿ. ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕೋಪ ಇರುತ್ತೆ. ಅದರಲ್ಲೂ ಮನುಷ್ಯ ತಾಳ್ಮೆಯಿಂದ ಇರದೆ ಕೋಪ ಹೆಚ್ಚಿಸಿಕೊಂಡು ಎಷ್ಟೋ ಅಚಾತುರ್ಯಗಳು ನಡೆದು ಹೋಗಿವೆ. ಆದರೆ ಕೋಪದಲ್ಲಿ ಕೊಯ್ದುಕೊಂಡ ಮೂಗು ವಾಪಸ್ ಬರುವುದಿಲ್ಲ ಎಂಬ ಮಾತಿನಂತೆ ಕೋಪದಿಂದ ನಾವು ಆಡಿದ ಮಾತುಗಳು, ಕೋಪದಿಂದ ನಾವು ತೆಗೆದುಕೊಂಡ ನಿರ್ಧಾರಗಳು ಮುಂದೆ ಒಂದು ದಿನ ನಮಗೆ ಸಮಸ್ಯೆ ಆಗಬಹುದು. ಆದ್ದರಿಂದ ಕೋಪ ಬಂದಾಗ ಪ್ರತಿಕ್ರಿಯಿಸದೆ ತಾಳ್ಮೆಯಿಂದ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮಸ್ಕಾರ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಬಾಯ್.